ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ನಾನು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಂಗ್ ಫಾರ್ಮ್ಯಾಟ್ ವಿಡಿಯೋ. ನಾವು ಇವತ್ತು ತಿರುವಣ್ಣಾಮಲೈಯಲ್ಲಿದ್ದೀವಿ, ಗಿರಿ ಪ್ರದಕ್ಷಿಣೆಗೆ ಬಂದಿದ್ದೀವಿ. ಸೊ ಇಷ್ಟು ದಿನ ಎಲ್ಲರೂ ಹೆಂಗೆ ಸಪೋರ್ಟ್ ಮಾಡ್ತಿದ್ರಿ, ಇನ್ಮೇಲೆ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ನನ್ನ ಮೊದಲನೇ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಆಗಿರುತ್ತೆ. ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆ್ಯಂಡ್ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಡೀಟೇಲ್ಸ್ನೂ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಚಿನಿ, ಹೆಂಗನ್ನಿಸ್ತಿದೆ? ಲೆಟ್ಸ್ ಸ್ಟಾರ್ಟ್, ರೀಸ್ಟಾರ್ಟ್. ಓಕೆ, ಒಂದು ನಿಮಿಷ ಹಾಗೆ ಇರಿ ಬ್ರೋ. ಹೇಳಿ, ನಾನು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ ಯೂಟ್ಯೂಬ್ಗೆ. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೆಂಗನ್ನಿಸ್ತಿದೆ ಇಲ್ಲಿ ಬಂದಿರೋದು ಅಂತ ಹೇಳಿ. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಎಂಡ್ ವಿಡಿಯೋಲ್ಲಿ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ವಿಡಿಯೋಸ್ ಮಾಡ್ಕೊಂಡು ಹೋಗ್ತೀವಿ. ಇವಾಗ 2 ಗಂಟೆ ರಾತ್ರಿ. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಗಿರಿ ಪ್ರದಕ್ಷಿಣೆ. ನಾವು ಬೆಂಗಳೂರಿಂದ ಹೊರಟಿದ್ದು ಆಲ್ಮೋಸ್ಟ್ 9:30 ಅಂದ್ಕೊಳ್ಳಿ. ಸೊ 1:30 ಅಷ್ಟೊತ್ತಿಗೆ ರೀಚ್ ಆಗಿ ಇವಾಗ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ 2 o'clockಗೆ. ಎಷ್ಟೊತ್ತಿಗೆ ಮುಗಿಯುತ್ತೆ, ಎಷ್ಟೊತ್ತಿಗೆ ದರ್ಶನ ಆಯಿತು ಅಂತೆಲ್ಲ ಹೇಳ್ತೀವಿ. ಇಟ್ಸ್ ಆಲ್ಮೋಸ್ಟ್ 3:10. 1 hour ಮೇಲೆ 10 minutes ಆಯಿತು. ಕರೆಕ್ಟ್ 2 o'clockಗೆ ಸ್ಟಾರ್ಟ್ ಮಾಡಿದ್ದು ನಾವು. ಈಗ ಹತ್ತತ್ರ 4 kilometers ಬಂದಿದ್ದೀವಿ. ಹಾಫ್ ಆನ್ ಅವರ್ಗೆ 1-2 kilometers ಬರೋಕ್ಕಾಗತ್ತೆ ಅಷ್ಟೇ. ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲಿ ಎನರ್ಜಿ ಜಾಸ್ತಿ ಇದೆ. ಸೊ ಹೋಗ್ತಾ ಹೋಗ್ತಾ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಸಚ್ ಎ ಡಿವೈನ್ ಫೀಲಿಂಗ್. ಅಂದರೆ ಇಲ್ಲಿಗೆ ನೀವು ಪ್ಲ್ಯಾನ್ ಮಾಡ್ಕೊಂಡು ಬರ್ತೀರಾ ಅಂದರೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಹತ್ತತ್ರ 1.5 ವರ್ಷದಿಂದ ನಾನು ಬರಬೇಕು ಅಂತ ಅಂದ್ಕೊಂಡಿದ್ದು. ಇವತ್ತು ಬರೋಕ್ಕಾಗಿದೆ. ನಾವೆಲ್ಲರೂ ನಡ್ಕೊಂಡು ಹೋಗ್ತಿದ್ರೆ ಇವರು ಈ ಥರ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ರು. ಆ ಭಗವಂತನೇ ಇವ್ರಿಗೆ ಇಷ್ಟು ಶಕ್ತಿ ಕೊಡ್ತಾನೆ ಅಂತ ಅನಿಸುತ್ತೆ. ಸಚ್ ಎ ಡಿವೈನ್ ಫೀಲಿಂಗ್ ಇದೆಲ್ಲ ನೋಡೋಕ್ಕೆ. ಆ್ಯಂಡ್ ಗಿರಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ನನಗೆ ಯಾರು ಕಾಣಿಸಿದ್ರೆ ಗೊತ್ತಾ? ಆಲ್ಮೋಸ್ಟ್ 4:20 ಆಗಿದೆ. ಹಾಫ್ ವೇ ಕವರ್ ಮಾಡಿದ್ದೀವಿ. ಅಂದರೆ 8 kilometers ಬಂದಿದ್ದೀವಿ. ಇನ್ನು 8 kilometers. ಈಗ ಎಷ್ಟು ಬಂದಿದ್ದೀವಿ ಅಷ್ಟು ಹೋಗಬೇಕು. ಇನ್ನು ಕರೆಕ್ಟಾಗಿ ದೇವಸ್ಥಾನದ ಹಿಂದೆ ಇದ್ದೀವಿ. ಕಾಲು ಉರಿ ಸ್ಟಾರ್ಟ್ ಆಗಿದೆ ಲೈಟಾಗಿ. ಚಿಕ್ಕ ಚಿಕ್ಕ ಕಲ್ಲುಗಳಿತ್ತಲ್ಲ, ಅದಕ್ಕೆ. ಅದು ಬಿಟ್ಟರೆ ಸದ್ಯಕ್ಕೆ ಕಾಲೇನು ನೋವ್ತಾ ಇಲ್ಲ. 10 kilometer ಆದಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ರೈಟ್ ಟೈಮ್ ನಾವು ರಾತ್ರಿ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ತಣ್ಣಗಿರುತ್ತೆ, ಆರಾಮಾಗಿ ನಡಿಬೋದು. ನೋಡೋಣ ಮುಂದೆ ದರ್ಶನ ಎಲ್ಲ ಹೆಂಗಾಗುತ್ತೆ. ಸ್ಟಾರ್ಟ್ ಮಾಡಿದಾಗ ಹೆಂಗಿತ್ತು ವಾಕಿಂಗು, ಇವಾಗ ಹೆಂಗಿದೆ ನೋಡಿ. ಲಿಟ್ರಲಿ ಎಲ್ಲ ಕುಂಟ್ತಾ ಇದ್ದೀವಿ. ಫೈನಲಿ ಅಲ್ಲಿ ಗೋಪುರ ಕಾಣಿಸ್ತಿದೆ. ಅಷ್ಟು ದೂರ ಹೋದರೆ ನಾವು ಟೆಂಪಲ್ ರೀಚ್ ಆಗ್ತೀವಿ. ನಮ್ಮ ಗಿರಿ ಪ್ರದಕ್ಷಿಣೆ ಬನ್ನಿ ಹೋಗೋಣ. ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೊರಟ್ವಿ. ಇದಾಗಿತ್ತು ನಮ್ಗಳ ಕಾಲಿನ ಪರಿಸ್ಥಿತಿ. ಎಲ್ರಿಗೂ ತುಂಬ ಕಾಲು ನೋವಾಗಿತ್ತು. ಸೊ ಕ್ಯಾಪ್ಚರ್ ಮಾಡಿದ್ದೆ ಅಂತ ಸುಮ್ಮನೆ ಹಾಕಿದ್ದೀನಿ. ಹಲೋ ಗಾಯ್ಸ್, ಏನು ಗೊತ್ತಾ, ತಿರುವಣ್ಣಾಮಲೈಗೆ ಹೋಗಿ ಬಂದು ಮಧ್ಯಾಹ್ನ ಮಲ್ಕೊಂಡು ಎಲ್ಲರೂ ಎದ್ದು ಇವಾಗ ನಾವು ನಮ್ಮ ಬ್ರೋ ಮನೆಗೆ ಬಂದಿದ್ದೀವಿ. ಹೆಂಗಿತ್ತು ಎಕ್ಸ್ಪೀರಿಯೆನ್ಸು ಕೇಳ್ಕೊಂಡು ಹೋಗೋಣ ಅಂತ. ಎಲ್ಲ ಹೆಂಗೆ ಕೂತಿದ್ದಾರೆ ಅಂತ ತೋರಿಸ್ತೀನಿ. ಫಸ್ಟ್ ನೋಡ್ಕೊಂಬಿಡಿ. ಇಲ್ಲಿ ನೋಡಿ. ನಾನು ಅವ್ರಿಗೆ ರಿವ್ಯೂ ಕೇಳೋ ಅವಶ್ಯಕತೆನೇ ಇಲ್ಲ. ಅವರು ಆ್ಯಕ್ಷನ್ ಮೂಲಕ ನಮಗೆ ರೆಸ್ಪಾನ್ಸ್ ಮಾಡಿದ್ದಾರೆ.
ಓ ಟೀ ಶರ್ಟ್ ಹಾಕೊಂಡು ಹೋಗಿದ್ದಾರೆ ಅವರು ವಿಡಿಯೋಗೆ ರೆಸ್ಪಾನ್ಸ್ ಮಾಡೋಕ್ಕೆ. ಇವಾಗ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳ್ತೀನಿ. ನಮ್ಮ ಟೀಮಲ್ಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸ್ಟ್ರಾಂಗೆಸ್ಟ್ ಗರ್ಲ್ ಒಬ್ರಿದ್ದಾರೆ, ಅವ್ರನ್ನ ಕೇಳ್ತೀನಿ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಹೇಳಿ ಅದಕ್ಕೆ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಹಾಯ್, ಸೂಪರ್. ನೀವು ತುಂಬಾ ಸ್ಟ್ರಾಂಗ್ ಆಗಿದ್ರಿ, ಏನು ಇದಕ್ಕೆ ಕಾರಣ ಅಂತ ಕೇಳ್ಬೋದಾ? ಬೂಸ್ಟ್. ಇವ್ರೊಬ್ರೇ ಇಡೀ ನಾವು ಗಿರಿ ಪ್ರದಕ್ಷಿಣೆಯಲ್ಲಿ ಒಂದ್ಸತಿನೂ ಕೂತಿಲ್ಲ, ಏನಾದ್ರು ತಿನ್ನಿ ಅಂದ್ರೂ ತಿನ್ಲಿಲ್ಲ, ಅಟ್ಲೀಸ್ಟ್ ಮಾತು ಆಡಿಲ್ಲ. ಅವರು ಮೌನವ್ರತ ಮಾಡ್ತಾ ಇದ್ರು. ಎಲ್ಲ ಶಿವನ್ ಭಕ್ತೆ ನಾನು, ಅದಕ್ಕೆ ಶಿವನೇ ಕರ್ಸ್ಕೊಂಡಿದ್ದು. ನಾವು ನೋವಾಗುತ್ತಲ್ಲ ಹೆಂಗೆ ಅಂತ. ಓಕೆ, ಈಗ ಕಮಿಂಗ್ ಟು ದ ಮೇನ್ ಲೀಡ್. ಹಲೋ, ಹೇಳಿ ಬ್ರೋ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಇವರೇ BTS ಅಲ್ಲಿ ಗೊತ್ತಾಗುತ್ತೆ. ಹೆಂಗನ್ಸ್ತು? ಚೆನ್ನಾಗಿತ್ತು. ಕಾಲು ಏನಂತಿದಾವೆ? ಕಾಲು ಮಾತಾಡ್ತಾ ಇದ್ದಾವೆ. ದೇ ಆರ್ ಟ್ರೈಂಗ್ ಟು ಕಮ್ಯುನಿಕೇಟ್ ಬಟ್ ವಿಚ್ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ನೋಡಿ, ಎಲ್ಲಂದ್ರೆ ಅಲ್ಲಲ್ಲಿ ಬಿದ್ಬಿಡೋದು ಆಗ್ತಾ ಇಲ್ಲ. ಆ್ಯಕ್ಚುಲಿ ತುಂಬ ಕಾಲು ನೋವಾಗಿದೆ. ಅಂದರೆ ಪ್ರಾಕ್ಟೀಸ್ ಇರಲ್ಲ ಅಲ್ವಾ ನಮಗೆ, ಸೊ ಅದಕ್ಕೆ ಹಂಗೆ ಅನಿಸ್ತಿದೆ. ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಪ್ರಾಕ್ಟೀಸ್ ಇರಲ್ವಲ್ಲ, ಶಕ್ತಿ ಮೇಲೆ ಕೊಟ್ಟಿದ್ದು ತಲೆಗೆ, ಅದು ಕಾಲು ತನಕ ಹೋಗಕ್ಕೆ ಆಗಲಿಲ್ಲ. ಸಖತ್ತಾಗಿತ್ತು ಮಾತ್ರ. ಇನ್ನೂ ಸಖತ್ತಾಗಿದೆ, ನಾವಿನ್ನೂ ಅದರಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.